ವೀಕ್ಷಕರೇ ವಣಕ್ ಕನ್ನಡ ನ್ಯೂಸ್, ನಾನು ನಿಮ್ಮ ಬೀರೇಶ್ ಪೂಜಾ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ 28ನೇ ವಾರ್ಡ್ನಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಇದಕ್ಕೆ ಬಲಿಪಶಾಗಿರ್ತಕ್ಕಂಥ ಕುರಿಗಳನ್ನು ಈಗಾಗಲೇ ನಾಯಿಗಳು ಬೇಟೆಯಾಡಿದ್ದು ಅಲ್ಲಿನ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಕೂಡಲೇ ಬೀದಿ ನಾಯಿಗಳನ್ನು ಬಂಧಿಸಿ ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಶಿಲ್ಪ ಅಂತ. ನಾನು ಹೇಳ್ತಾ ಇದ್ದೀನಿ, ಈಗ ನಮ್ಮ ಕುರಿ 4 ಕುರಿ ಇದ್ದು 4 ಕುರಿನೂ ಎಳ್ಕೊಂಡೋಗಿದ್ದವು. ಇದು 5ನೇ ಕುರಿ ಎಳ್ಕೊಂಡೋಗಿ ನಮ್ನಿ ಮಾಡೈತೆ ನೋಡ್ರಿ. ನಾಯಿ ಬಂದು ಎಳ್ಕೊಂಡೋಗೈತ್ರಿ. ನಾಯಿ ಬಂದು ಎಳ್ಕೊಂಡೋಗಿ ನಮ್ನಿ ಮಾಡೈತೆ ನೋಡ್ರಿ ಸರ್. ಏನು ಇದು ಆಗೈತೆ ಬಿಡು ಅಂತಂದು ನಮ್ಮ ತಪ್ಪು ಅಂದು ನಾವು ಸುಮ್ಮನೆ ಇದ್ದೀವಿ ಸರ್. ಈ ನಮ್ನಿ ಮಾಡ್ತಿದ್ರೆ ಗೊತ್ತಿಲ್ಲ ಸರ್. ನಮಗೆ ಸರ್ಕಾರದ ಪರಿಹಾರ ಬೇಕು. ನಮಗೆ ಇದೇ ಜೀವನದಾಗ ನಾವು ಇದೇ ಸಾಗಿಸ್ತಾ ಇರೋದ್ರಿ. ನಿಮ್ದೇನಮ್ಮ ಕುರಿ ಸಾಗಾಣಿಕೆ? ಹ್ಞೂ ಸರ್, ಕುರಿ ಸಾಗಾಣಿಕೆ ಮಾಡಕತ್ತವ್ರಿ. ಕುರಿ ಸಾಗಾಣಿಕೆಯಿಂದ ಈಗ 4 ಕುರಿ ಹಿಂಗಾಗಿದಾವ್ರಿ. ನಮ್ದು ಅದರಿಂದನೇ ಜೀವನ ನಡೆಯೋದು ಸರ್. ನೋಡಿ ಇದೇ ಥರ ಆಗುತ್ತವ್ರಿ. ಒಂದಲ್ಲ ಒಂದು ಬರೀ ಮನೆ ಮುಂದೆ ಕಟ್ಟಿದ್ವಲ್ಲ ನಾಯಿ ಎಳ್ಕೊಂಡವು, ತಂದು ಕಟ್ಟಿದ್ವಲ್ಲ ನಾಯಿ ಎಳ್ಕೊಂಡ್ಬಿಟ್ಟು ನಾವು ಏನಂತ ಜೀವನ ಮಾಡೋಣ? ಬರೀ ಒಂದಲ್ಲ 2 ಅಲ್ಲ 5 ಕುರಿ ಸತ್ತಿವಿ. ಇವಾಗ ಹೋಗ್ಲಿ ಬಿಡು ಅಂದ್ರೆ ಬರೀ ಬೀದಿ ನಾಯಿ ಕಾಟನ ಸಾಕೈತಿ. ನಿಮ್ಗೆ ಹೆಂಗಂತ ಜೀವನ ಮಾಡೋಣ ಸಾಕೈತ್ರಿ. ಬರೀ ಕಣ್ಣೀರು ತುಳ್ಕೊಳ್ತಿನ್ನೋದಾಗೈತೆ ನಮ್ಮದು. ಏನು ಮಾಡೋದಾಗ ಆಗುಂತಿಲ್ಲ. ಏನೋ ಸಾಲ ಸೋಲ ಮಾಡಿ ದುಡ್ಡು ತಗೊಂಡು ನಾವು ಕುರಿ ತಗೊಂಡು ಸಾಗೊಂಡಿರ್ತೀವಿ, ಲಾಭ ಆಗಲಿ ಅಂತೇಳಿ ಇವು ನಾಯಿಗಳು ಬಂದು ಎಳ್ಕೊಂಡೋಗಿ ಈ ರೀತಿ ಮಾಡ್ತೇವೆ ಸರ್. ಏನಂತ ಮಾಡೋಣ? ಇದಕ್ಕೆ ಏನರ ಒಂದು ಪರಿಹಾರ ಬೇಕೇ ಬೇಕು ಸರ್ ನಮಗೆ. ಸರ್ ಇದಕ್ಕಿಂತ ಪೂರ್ವಕವಾಗಿ ಇದು ಏರಿಯಾ ಸರ್ 28ನೇ ವಾರ್ಡ್ ಸರ್. ಅದು 28ನೇ ವಾರ್ಡ್ ಕರಡಕಟ್ಟಿ ಬೇರೆ. ಇವರು ಕುರಿ ಸಾಗಾಣಿಕೆ ಮಾಡಿದ್ರು. ಕುರಿ ಸಾಗಾಣಿಕೆ ಒಂದು 20-30 ಕುರಿ ತಗೊಂಬಂದು ದಡ್ಡಿ ಮಾಡ್ಕೊಂಡು ಸರ್. ಸುಮಾರು ಇದರಿಂದ ಒಂದು ಕುರಿ ಇವು ಬೀದಿ ನಾಯಿಗಳು ತಿಂದು ಅದನ್ನ ಪೂರ್ತಿ ಮುಗಿಸಿ ಸರ್. ಅದಕ್ಕೆ ಬಿಡು ಹೋಲಿ ಅಂದಂದು ನಾವೆಲ್ಲ ಸುಮ್ಮ ಸರ. ಇದಕ್ಕೆ ಇದು ಮತ್ತು 4ನೇ ಕುರಿ ಸರ. ಬಡವರು ಅದನ್ನ ಆದಾಯ ಮಾಡ್ಕೊಂಡು ಅವ 25-30 ಕುರಿ ಇಕ್ಕೊಂಡು ನಮ್ಮ ಸಮಾಧಾನ ಮಾಡ್ಕೊಂತಾರೆ. ಇದಕ್ಕಿಂತ ಪೂರ್ವಕ ಈಗ ನಾವು ವಿನಂತಿ ಮಾಡ್ಕೊಂಡ್ರೆ ಕಮಿಷನರಿಗೆ ಆದಷ್ಟು ಮಟ್ಟಕ್ಕೆ ಈ ಬೀದಿ ಹಾವಳಿ ನಾಯಿಗಳನ್ನು ಅಷ್ಟು ಸೆರೆ ಹಿಡಿದು ಅವಕ್ಕೇನು ಸಂಬಂಧಪಟ್ಟ ಬೀದಿ ನಾಯಿಗೆ ಏನು ಅವರು ಟಾಣಿಕರ ಕೊಳ್ಳಿ ಗುಳಿಗೆರ ಕೊಳ್ಳಿ ಅವಕ್ಕೆ ಉಪಜೀವನಕ್ಕೆ ಏನಾರ ಮಾಡಲಿ. ನಮ್ದೇನು ನಾಯಿಗಳನ್ನು ಬೇಡನಕಂತಾರೆ ಬೀದಿ ನಾಯಿಗೆ, ಅವು ಪ್ರಾಣಿನ. ಆದ್ರೆ ಇವರು 40-50 ಕುರಿ ಇಕ್ಕೊಂಡು ಈಗ 6ನೇ ಕುರಿ ರೀ. ಕುರಿ ಬೇಜಾರಾಗಿ ಆಯಮ್ಮ ಇಷ್ಟು ಭಾಳ ಬೇಜಾರಾಗೈತಿ. ಶಿಲ್ಪ ಬೀರಪ್ಪ ಕಿಚಡಿ ಅಂತಂದು ಹಿಂಗಾಗೈತೆ ಸರ್. ಇದಕ್ಕೆ ಏನಾರು ಮಾಡಿ ಕಮಿಷನರಿಗೆ ನಾವು ಹೇಳೋದು ಯಾಕಪ್ಪ ಅಂದ್ರೆ ಈ ಬೀದಿ ನಾಯಿಗಳನ್ನು ಆದಷ್ಟು ಮಟ್ಟಕ್ಕೆ ತಗೊಂಡು ಹೋಗಿ ಅವನ್ನ ಏನಾರ ಪ್ರಾಣಿ ಸಂಗ್ರಹ ಬಿಟ್ಟು ಇಲ್ಲಪ್ಪ ಯಾವ್ದಾರ ಒಂದು ಔಷಧಿಗಾರ ಏನಾರು ಕೊಟ್ಟು ಅವಕ್ಕೆ ಸರಿಯಾಗಿ ಕಾಳಜಿ ಮಾಡಿದ್ರೆ ಉಳಿತೇವೆ. ಇವತ್ತು ಬೀದಿ ನಾಯಿಗಳು ಕುರಿ ತಿನ್ಬೋದು. ನಾಳೆ ಮನುಷ್ಯರಿಗೆ ಮಕ್ಕಳು ಮರಿ ಯಜಮಾನ್ರು ಹೊಂಟವು. ಅವು ಎಲ್ಲ ರುಚಿ ಆಗ್ಬಿಟ್ಟವ್ರಿ ರಕ್ತದ್ದು. ಆ ರಕ್ತದ ರುಚಿಗೆ ಅವು ಯಾವುದೇ ಕಾಲಕ್ಕೆ ಬಿಡಲ್ಲ. ಮತ್ತು ಇದು ಸ್ವಲ್ಪ ಆಗಿದ್ರಿ 4ನೇ ಕುರಿ. ಈ ನೆಕ್ಸ್ಟ್ ಏನೋ ಮನುಷ್ಯರಿಗೆ ಕುರಿ ಸಿಗ್ಲಪ್ಪ ಅಂದ್ರೆ ಮನುಷ್ಯರಿಗೆ ಮಾತ್ರ ಬಿಡಲ್ರಿ ಅವು. ಅದಕ್ಕೆ ನಾನೇನು ಹೇಳ್ತೇನೆ ಕಮಿಷನರ್ಗೆ, ಆದಷ್ಟು ಮಟ್ಟಕ್ಕೆ ಬೇಗನ ಜಲ್ದಿ ಆ ನಾಯಿಗಳನ್ನು ಆದಷ್ಟು ಮಟ್ಟಕ್ಕೆ ಒಂದು 17-18 ನಾಯಿ ಇದಾವೆ ಸರ್. ಅವು ಒಮ್ಮೆ ಬಂದ್ರೆ 17-18 ನಾಯಿ ಬರ್ತೀವಿ. ಬಾಪ ಈಗ 4ನೇದು ಕುರಿ ಸುತ್ತಿದ್ದು 44ನೇ ಕುರಿ. ಈಗ 4ನೇ ಕುರಿ ಆದ್ ನೋಡಿ ಸರ್. ಅದಕ್ಕೆ ಏನಾರ ಮಾಡಿ ಇದಕ್ಕೆ ನೀವು ದಯವಿಟ್ಟು ಮುನ್ಸಿಪಾಲ್ಟಿಗೆ ನಾನು ಹೇಳೋದು ನಮ್ಮ ಕಮಿಷನರ್ಗೆ ಆದಷ್ಟು ಆ ನಾಯಿಗಳನ್ನು ಸರಿಯಾಗಿ ಸಮಯಕ್ಕವಾಗಿ ಅವನ್ನ ಸರಿಪಡಿಸಿ ಅವ್ನು ತಗೊಂಡು ಹೋಗಿ ಅವಕ್ಕೆ ಏನಾರ ಕಾನೂನು ಪ್ರಕಾರ ಏನು ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ನಾನು ಹೇಳಕತ್ತೆ ಸರ್. ಈಗ ನೊಂದಂಥ ಕುಟುಂಬಕ್ಕೆ ಶಾಸಕರ ಗಮನಕ್ಕೆ ತಂದು ಏನಾದರೂ ಅವರಿಗೆ ಪರಿಹಾರ ದೊರಕಿಸಿಕೊಳ್ಳಲು ಸಿದ್ದಣ್ಣವ್ರು ಪ್ರಯತ್ನ ಮಾಡ್ತಾರೆ. ಈಗ ಜನಪ್ರಿಯ ಶಾಸಕರಾದ ಪ್ರಕಾಶ್ ಅಣ್ಣ ಕುಳಿಯವರು ಅವರು ಯಾವಾಗ ತಾಲೂಕಿಗೆ ಆಯ್ತು ಒಂದು ಪ್ರಾಣಿಗೆ ಆಯ್ತು ಒಬ್ಬರು ಏನಾರ ಆಗ್ಬೇಕಂದ್ರೆ ಆದಷ್ಟು ಬೇಗ ಮಾಡ್ತಾರೆ ಸರ್. ಅವ್ರಿಗೆ ನಾನು ಅವ್ರ ಗಮನಕ್ಕೆ ತರ್ತೇನೆ ಸರ್. ಈ ವಿಚಾರನ ಅವ್ರಿಗೆ ಹೇಳ್ತೇನೆ ಸರ್. ಹೇಳಿ ಸರ್ ಇದಕ್ಕೆ ಏನಾರ ಪರಿಹಾರ ಕೊಡಿ ಸರ, ನಿಮ್ದ್ರಾಗಾರ ಕೊಡ್ರಿ ಪರಿಹಾರ ಸರ್. ಸರ್ಕಾರದವ್ರು ಮಾಡಿ ಸರ, ಇದಷ್ಟು ಮಾಡಿಕೊಡ್ರಿ ಅಂತಂದು ಅವರಲ್ಲಿ ವಿನಂತಿ ಮಾಡ್ಕೊಂಡು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನೊಂದ ಕುರಿಗಾಯಿಗಳಿಗೆ ರಕ್ಷಣೆ ಕೊಡೋದರ ಜೊತೆಯಲ್ಲಿ ಪರಿಹಾರ ಒದಗಿಸಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಹಾಗಾದರೆ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.